ಒಂದು ಪರ್ಫೆಕ್ಟ್ ಆಕ್ಷನ್, ಒಂದು ಪರ್ಫೆಕ್ಟ್ ಸೀಸನ್ ಮತ್ತು ಒಂದು ಚೊಚ್ಚಲ ಐಪಿಎಲ್ ಟ್ರೋಫಿ ಗೆದ್ದ ನಂತರ ಈಗ ಆರ್ಸಿಬಿ ಬಳಗ ಮತ್ತೊಂದು ಐತಿಹಾಸಿಕ ಸೀಸನ್ ಆಡಲು ಸಜ್ಜಾಗಿದೆ. ಐಪಿಎಲ್ 2026ರ ಆಕ್ಷನ್ ಮುಕ್ತಾಯವಾಗಿದೆ ಮತ್ತು ಚಾಂಪಿಯನ್ ತಂಡಕ್ಕೆ ಈಗ 8 ಹೊಸ ಆಟಗಾರರು ಸೇರ್ಪಡೆಯಾಗಿದ್ದಾರೆ. ಈ ವಿಡಿಯೋದಲ್ಲಿ ಆರ್ಸಿಬಿ ತಂಡಕ್ಕೆ ಸೇರಿದ ಆ 8 ಹೊಸ ಟ್ಯಾಲೆಂಟೆಡ್ ಗನ್ಸ್ ಯಾರು, ಅವರ ಸಾಧನೆಗಳೇನು ಮತ್ತು ಅವರು ತಂಡಕ್ಕೆ ಹೇಗೆ ಬಲ ತುಂಬಲಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ಕಳೆದ ಬಾರಿ ಕಪ್ ಗೆಲ್ಲಲು ನೆರವಾದ ಪ್ರಮುಖ ಆಟಗಾರರನ್ನ ಆರ್ಸಿಬಿ ಈ ಬಾರಿ ರಿಟೇನ್ ಮಾಡಿಕೊಂಡಿದೆ. ಆದರೆ ಲಿಯಾಮ್ ಲಿವಿಂಗ್ಸ್ಟೋನ್, ಲುಂಗಿ ಎಂಗಿಡಿ, ಮಯಾಂಕ್ ಅಗರ್ವಾಲ್ ಹಾಗೂ ಇನ್ನೂ ಕೆಲವು ಬ್ಯಾಕಪ್ ಆಟಗಾರರನ್ನ ರಿಲೀಸ್ ಮಾಡಿದೆ. ಈ ಆಟಗಾರರ ಜಾಗ ತುಂಬಲು ಆರ್ಸಿಬಿ 8 ಹೊಸ ಆಟಗಾರರನ್ನ ಖರೀದಿಸಿದೆ. ಅದರಲ್ಲಿ ಆರ್ಸಿಬಿಯ ದೊಡ್ಡ ಖರೀದಿ ಎಂದರೆ ಅದು ವೆಂಕಟೇಶ್ ಅಯ್ಯರ್. ಮಧ್ಯಪ್ರದೇಶದ ಈ ಆಲ್ರೌಂಡರ್ ಬಗ್ಗೆ ಹೇಳಬೇಕಾದರೆ ಇವರು ಕೇವಲ ಬ್ಯಾಟ್ಸ್ಮನ್ ಅಲ್ಲ, ಮ್ಯಾಚ್ ವಿನ್ನರ್. ಇವರ ಬ್ಯಾಟಿಂಗ್ ಸಾಮರ್ಥ್ಯ ಏನು ಅನ್ನೋದನ್ನ ಇವರು ಈಗಾಗಲೇ ಐಪಿಎಲ್ ನಲ್ಲಿ ತೋರಿಸಿಕೊಟ್ಟಿದ್ದಾರೆ. 2024ರಲ್ಲಿ ಕೆಕೆಆರ್ ತಂಡ ಚಾಂಪಿಯನ್ ಪಟ್ಟಕ್ಕೇರುವಲ್ಲಿ ಇವರು ಕೂಡ ಪ್ರಮುಖ ಪಾತ್ರ ವಹಿಸಿದ್ದರು. ಪ್ಲೇ ಆಫ್ ನ ನಿರ್ಣಾಯಕ ಪಂದ್ಯಗಳಲ್ಲಿ 250ರ ಸ್ಟ್ರೈಕ್ ರೇಟ್ ನಲ್ಲಿ ರನ್ ಬಾರಿಸಿ ಕಪ್ ಗೆಲ್ಲಿಸಿಕೊಟ್ಟಿದ್ದರು. ಐಪಿಎಲ್ ನಲ್ಲಿ ಒಂದು ಶತಕ ಬಾರಿಸಿದ ದಾಖಲೆ ಕೂಡ ಇವರ ಹೆಸರಿನಲ್ಲಿದೆ. ಈ ಬಾರಿ ಐಪಿಎಲ್ ಆಕ್ಷನ್ ನಡೆದ ದಿನವೇ ಸಯ್ಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಪಂಜಾಬ್ ವಿರುದ್ಧ ಕೇವಲ 43 ಎಸೆತಗಳಲ್ಲಿ 70 ರನ್ ಸಿಡಿಸಿ ಮಿಂಚಿದ್ದರು. ಇನ್ನು ಇವರ ಮತ್ತೊಂದು ಅಡ್ವಾಂಟೇಜ್ ಏನು ಅಂದರೆ ಓಪನಿಂಗ್ ನಿಂದ ಹಿಡಿದು ನಂಬರ್ 7ರವರೆಗೆ ಎಲ್ಲಿ ಬೇಕಾದರೂ ಬ್ಯಾಟಿಂಗ್ ಮಾಡಬಲ್ಲರು. ಜೊತೆಗೆ ಮೀಡಿಯಂ ಫೇಸ್ ಬೌಲಿಂಗ್ ಕೂಡ ಮಾಡಬಲ್ಲರು. ಇವರು ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರ ಆಪ್ತ ಮಿತ್ರ ಕೂಡ ಹೌದು. ಸದ್ಯದ ಲೆಕ್ಕಾಚಾರದ ಪ್ರಕಾರ ನಂಬರ್ 3ನೇ ಸ್ಥಾನಕ್ಕಾಗಿ ದೇವದತ್ ಪಡಿಕ್ಕಲ್ ಹಾಗೂ ವೆಂಕಟೇಶ್ ಅಯ್ಯರ್ ನಡುವೆ ಭಾರಿ ಪೈಪೋಟಿ ನಡೆಯುವ ಸಾಧ್ಯತೆ ಇದೆ. ಇನ್ನು ಆರ್ಸಿಬಿ ಖರೀದಿಸಿರುವ ಮತ್ತೊಬ್ಬ ಆಟಗಾರನೆಂದರೆ ಅದು ಜಕಾಬ್ ಡಾಫಿ. ಲುಂಗಿ ನಿಂಗಿಡಿ ಅವರ ಜಾಗಕ್ಕೆ ನ್ಯೂಜಿಲೆಂಡ್ ನ ಸ್ಪಿನ್ ಕಿಂಗ್ ಜಕಾಬ್ ಡಾಫಿ ಅವರನ್ನ ಕರೆತರಲಾಗಿದೆ. ಇವರು ಜೋಶ್ ಹಜಲ್ವುಡ್ ತರನೇ ಲೈನ್ ಅಂಡ್ ಲೆಂತ್ ಮೈಂಟೈನ್ ಮಾಡಬಲ್ಲರು ಹಾಗೂ ಫೇಸ್ ವೇರಿಯೇಷನ್ ಗಳ ಮೂಲಕ ಎದುರಾಳಿಗಳನ್ನ ಕಾಡಬಲ್ಲರು. 2025ರ ಒಂದೇ ವರ್ಷದಲ್ಲಿ ಬರೋಬ್ಬರಿ 81 ಅಂತಾರಾಷ್ಟ್ರೀಯ ವಿಕೆಟ್ ಅನ್ನ ಪಡೆದಿದ್ದರು. ಅಷ್ಟೇ ಅಲ್ಲದೆ 2025ರ ಆರಂಭದಲ್ಲಿ T20ಯ ನಂಬರ್ 1 ಬೌಲರ್ ಆಗಿ ಕೂಡ ಹೊರಹೊಮ್ಮಿದ್ದರು. ಈ ಹಿಂದಿನ ಸೀಸನ್ಗಳಲ್ಲಿ ಆರ್ಸಿಬಿಯ ಪ್ರಮುಖ ವಿದೇಶಿ ಬೌಲರ್ ಆಗಿರುವ ಜೋಶ್ ಹಜಲ್ವುಡ್ ಅವರು ಪದೇ ಪದೇ ಇಂಜುರಿ ಅಥವಾ ನ್ಯಾಷನಲ್ ಡ್ಯೂಟಿಯ ಕಾರಣದಿಂದಾಗಿ ಅನೇಕ ಬಾರಿ ತಂಡಕ್ಕೆ ಅಲಭ್ಯರಾಗುತ್ತಿದ್ದರು. ಆಗ ಆರ್ಸಿಬಿ ಬೌಲಿಂಗ್ ವಿಭಾಗ ಸಂಕಷ್ಟಕ್ಕೆ ಸಿಲುಕುತ್ತಿತ್ತು. ಆದರೆ ಈ ಬಾರಿ ಅವರ ಜಾಗಕ್ಕೆ ಜಕಾಬ್ ಡಾಫಿ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಆಗಲಿದ್ದಾರೆ. ಇನ್ನು ಆರ್ಸಿಬಿ ಖರೀದಿಸಿರುವ ಮತ್ತೊಬ್ಬ ವಿದೇಶಿ ಆಟಗಾರನೆಂದರೆ ಅದು ಇಂಗ್ಲೆಂಡ್ನ ಸ್ಫೋಟಕ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಾರ್ಡನ್ ಕಾಕ್ಸ್. ಇವರನ್ನ ಲಿಯಾಮ್ ಲಿವಿಂಗ್ಸ್ಟೋನ್ ರವರ ಜಾಗ ತುಂಬಲು ಖರೀದಿಸಲಾಗಿದೆ. ಇವರೊಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮತ್ತು ಜಗತ್ತಿನ ಬೆಸ್ಟ್ ಫೀಲ್ಡರ್ ಗಳಲ್ಲಿ ಒಬ್ಬರಾಗಿದ್ದಾರೆ. ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ಅಜೇಯ 238 ರನ್ ಗಳಿಸಿ ದ್ವಿಶತಕದ ದಾಖಲೆ ಬರೆದಿರುವ ಇವರು ಇತ್ತೀಚೆಗೆ ನಡೆದ ವಿಟಾಲಿಟಿ ಬ್ಲಾಸ್ಟ್ ಲೀಗ್ ನಲ್ಲಿ ಕೇವಲ 60 ಎಸೆತದಲ್ಲಿ ಅಜೇಯ 139 ರನ್ ಬಾರಿಸಿ ಮಿಂಚಿದ್ದಾರೆ. ಈ ಅಂಕಿಅಂಶಗಳನ್ನ ನೋಡಿದ್ರೆ ಸಾಕು ಇವರೆಂತಹ ದೈತ್ಯ ಆಟಗಾರ ಅನ್ನೋದು ಮನವರಿಕೆಯಾಗುತ್ತೆ. ಅಷ್ಟೇ ಅಲ್ಲದೆ 2025ರ ದಿ 100 ಟೂರ್ನಮೆಂಟ್ ನಲ್ಲಿ 9 ಮ್ಯಾಚ್ ಆಡಿ 369 ರನ್ ಹೊಡೆದು ಲೀಡಿಂಗ್ ರನ್ ಸ್ಕೋರರ್ ಆಗಿದ್ದ ಇವರು ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನ ಪಡೆದು ಮಿಂಚಿದ್ದರು. ಇವರು ಸದ್ಯ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ. ಇಂತಹ ಬಲಿಷ್ಠ ಆಟಗಾರನನ್ನ ಆರ್ಸಿಬಿ ಕೇವಲ 75 ಲಕ್ಷ ಮೊತ್ತಕ್ಕೆ ತನ್ನ ಹಿತಕ್ಕಿಗೆ ಹಾಕಿಕೊಂಡಿದೆ. ಇವರ ಬ್ಯಾಟಿಂಗ್ ಸ್ಟೈಲ್ ನೋಡಿದ್ರೆ ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತೆ ಆಪತ್ ಬಾಂಧವ ಎಬಿಡಿ ವಿಲಿಯರ್ಸ್ ನೆನಪಾಗಲಿದ್ದಾರೆ. ಜಾರ್ಡನ್ ಕಾಕ್ಸ್ ಅವರು ಫಿಲ್ ಸಾಲ್ಟ್ ಮತ್ತು ಟೀಮ್ ಡೇವಿಡ್ ರವರಿಗೆ ಪರ್ಫೆಕ್ಟ್ ಬ್ಯಾಕಪ್ ಆಪ್ಷನ್ ಆಗಲಿದ್ದಾರೆ. ಇದರಿಂದಾಗಿ ಆರ್ಸಿಬಿಯ ಘಟಾನುಘಟಿ ಫಿನಿಷರ್ಗಳ ಭದ್ರಕೋಟೆಗೆ ಮತ್ತೊಂದು ಸಿಡಿಗುಂಡು ಸಿದ್ಧವಾದಂತಾಗಿದೆ. ಇನ್ನು ಆರ್ಸಿಬಿ ಖರೀದಿಸಿರುವ ಮತ್ತೊಬ್ಬ ದೇಶೀಯ ಪ್ರತಿಭೆ ಅದು ಮಂಗೇಶ್ ಯಾದವ್. ಮಧ್ಯಪ್ರದೇಶದ 23 ವರ್ಷದ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಆಗಿರುವ ಮಂಗೇಶ್ ಯಾದವ್ ಅವರನ್ನ ಆರ್ಸಿಬಿ 5 ಕೋಟಿ 20 ಲಕ್ಷ ಮೊತ್ತಕ್ಕೆ ಖರೀದಿಸಿದೆ. ನಿರಂತರವಾಗಿ 140 km/h ವೇಗದಲ್ಲಿ ಬೌಲಿಂಗ್ ಮಾಡಬಲ್ಲ ಇವರು ತನ್ನ ಕರಾರ್ವತ್ತ ಯಾರ್ಕರ್ ಎಸೆತಗಳ ಮೂಲಕ ಡೆತ್ ಓವರ್ಗಳಲ್ಲಿ ರನ್ ಕಡಿವಾಣ ಹಾಕಬಲ್ಲರು. ಅಷ್ಟೇ ಅಲ್ಲದೆ ಲೋವರ್ ಆರ್ಡರ್ ನಲ್ಲಿ ಫಿನಿಷರ್ ಆಗಿ ಕಣಕ್ಕಿಳಿದು ಬ್ಯಾಟಿಂಗ್ ನಲ್ಲೂ ಕೂಡ ನೆರವಾಗಬಲ್ಲರು. ಮಧ್ಯಪ್ರದೇಶ್ ಪ್ರೀಮಿಯರ್ T20 ಲೀಗ್ ನಲ್ಲಿ 6 ಮ್ಯಾಚ್ ಗಳಲ್ಲಿ 14 ವಿಕೆಟ್ ಪಡೆದು ಮಿಂಚಿದ್ದಾರೆ. ಅಲ್ಲದೆ 200ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ತಮ್ಮ ಮೊದಲ ಸ್ಟೇಟ್ ಮ್ಯಾಚ್ ನಲ್ಲಿ 12 ಬಾಲ್ಗಳಿಗೆ 28 ರನ್ ಬಾರಿಸಿದ ಇವರು ಈ ಬಾರಿ ಅವಕಾಶ ಸಿಕ್ಕರೆ ತಮ್ಮ ಆಲ್ರೌಂಡರ್ ಪ್ರದರ್ಶನದ ಮೂಲಕ ಆರ್ಸಿಬಿಗೆ ವರದಾನವಾಗಲಿದ್ದಾರೆ. ಇನ್ನು ತಂಡದಲ್ಲಿರುವ ಎಡಗೈ ವೇಗಿ ಯಶ್ ದಯಾಲ್ ಅವರಿಗೆ ಮಂಗೇಶ್ ಯಾದವ್ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಆಗಲಿದ್ದಾರೆ. ಇನ್ನು ಆರ್ಸಿಬಿ ಖರೀದಿಸಿದ ಮತ್ತೊಬ್ಬ ಅನ್ಕ್ಯಾಪ್ಡ್ ಭಾರತೀಯ ಆಟಗಾರನೆಂದರೆ ಅದು ಮಹಾರಾಷ್ಟ್ರದ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರ್ ವಿಕ್ಕಿ ಒಸ್ವಾಲ್.
2022 ಅಂಡರ್-19 T20 ವರ್ಲ್ಡ್ ಕಪ್ ನಲ್ಲಿ ಭಾರತದ ಲೀಡಿಂಗ್ ವಿಕೆಟ್ ಟೇಕರ್ ಆಗಿದ್ದ ಇವರು ಆ ವರ್ಷ ಕೇವಲ 3.6 ಎಕಾನಮಿಯಲ್ಲಿ ರನ್ ಬಿಟ್ಟು ಕೊಟ್ಟಿದ್ದಾರೆ. 6 ಮ್ಯಾಚ್ಗಳಲ್ಲಿ 12 ವಿಕೆಟ್ ಪಡೆದು ಭಾರತ ವಿಶ್ವಕಪ್ ಗೆಲ್ಲುವಲ್ಲಿ ನೆರವಾಗಿದ್ದರು. ಇನ್ನು ರಣಜಿ ಟೂರ್ನಿಯಲ್ಲಿ ಪಂಜಾಬ್ ವಿರುದ್ಧ 26 ರನ್ಗೆ 6 ವಿಕೆಟ್ ಗೊಂಚಲು ಪಡೆದುಕೊಂಡಿದ್ದರು. ಅಲ್ಲದೆ 2024-25ನೇ ಸೀಸನ್ನ ಸಿಕೆ ನಾಯ್ಡು ಟ್ರೋಫಿಯಲ್ಲಿ ಕೇವಲ 7 ಪಂದ್ಯಗಳ ಮೂಲಕ 54 ವಿಕೆಟ್ ಪಡೆದು ದಾಖಲೆ ಬರೆದಿದ್ದಾರೆ. ಇನ್ನು ಮಹಾರಾಷ್ಟ್ರ ಪ್ರೀಮಿಯರ್ ಲೀಗ್ ನಲ್ಲಿ ಓಪನರ್ ಆಗಿ ಕಣಕ್ಕಿಳಿದು 74 ರನ್ ಕೂಡ ಬಾರಿಸಿದ್ದಾರೆ. ಈ ಮೂಲಕ ಆರ್ಸಿಬಿ ಉತ್ತಮ ಬ್ಯಾಕಪ್ ಸ್ಪಿನ್ನರ್ ಗಳನ್ನ ತನ್ನ ತೆಕ್ಕಿಗೆ ಹಾಕಿಕೊಂಡಿದೆ. ಇವರು ಶ್ರೇಯಸ್ ಶರ್ಮಾಗೆ ಪರ್ಫೆಕ್ಟ್ ಬ್ಯಾಕಪ್ ಆಗಿ ತಂಡದಲ್ಲಿ ಇರಲಿದ್ದಾರೆ. ಇನ್ನು ಆರ್ಸಿಬಿ ಭವಿಷ್ಯದ ದೃಷ್ಟಿಯಿಂದ 3 ಆಟಗಾರರನ್ನ ಖರೀದಿಸಿದೆ. ಅದರಲ್ಲಿ ಪ್ರಮುಖವಾಗಿ ಸಾತ್ವಿಕ್ ದೇಶ್ವಾಲ್. ಇವರು ಪಾಂಡಿಚೇರಿಯ 18 ವರ್ಷದ ಹುಡುಗ. ಕಳೆದ 2 ವರ್ಷಗಳಿಂದ ಆರ್ಸಿಬಿಗೆ ನೆಟ್ ಬೌಲರ್ ಆಗಿದ್ದರು. ಲೆಫ್ಟ್ ಹ್ಯಾಂಡೆಡ್ ಮಿಸ್ಟ್ರಿ ಸ್ಪಿನ್ನರ್ ಆಗಿರುವ ಇವರ ಬೌಲಿಂಗ್ ನೋಡಿ ಇಂಪ್ರೆಸ್ ಆಗಿದ್ದ ಆರ್ಸಿಬಿ ಮ್ಯಾನೇಜ್ಮೆಂಟ್ ಇವರನ್ನ 30 ಲಕ್ಷ ಕೊಟ್ಟು ಟೀಮಿಗೆ ಸೇರಿಸಿಕೊಂಡಿದೆ. ಇನ್ನು ಆರ್ಸಿಬಿ ಖರೀದಿಸಿದ ಮತ್ತೊಬ್ಬ ಆಟಗಾರನೆಂದರೆ ಕನಿಷ್ಕ್ ಚೌಹಾಣ್. ರಾಜಸ್ಥಾನದ 19 ವರ್ಷದ ರೈಟ್ ಆರ್ಮ್ ಆಫ್ ಬ್ರೇಕ್ ಸ್ಪಿನ್ನರ್ ಆಗಿರುವ ಇವರು ಸದ್ಯ ಟೀಮ್ ಇಂಡಿಯಾ ಅಂಡರ್-19 ಟೀಮ್ ನಲ್ಲಿದ್ದಾರೆ. ಈ ಬಾರಿ ನಡೆದ ಅಂಡರ್-19 ಏಷ್ಯಾ ಕಪ್ ನಲ್ಲಿ ಪಾಕ್ ವಿರುದ್ಧದ ಪಂದ್ಯದಲ್ಲಿ ಆಲ್ರೌಂಡರ್ ಪ್ರದರ್ಶನ ತೋರಿದ್ದ ಇವರು ಬ್ಯಾಟ್ ನಲ್ಲಿ 46 ರನ್ ಬಾರಿಸಿ ಬೌಲಿಂಗ್ ನಲ್ಲಿ 3 ವಿಕೆಟ್ ಕಬಳಿಸುವ ಮೂಲಕ ಪಾಕ್ ವಿರುದ್ಧ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದರು. ಇನ್ನು 2024-25ರ ಸೀಸನ್ ನ ವಿನೋ ಮ್ಯಾನ್ಕಾಂಡ್ ಟ್ರೋಫಿಯಲ್ಲಿ 18 ವಿಕೆಟ್ಸ್ ಹಾಗೂ ಕೋಚ್ ಬಿಹಾರ್ ಟ್ರೋಫಿಯಲ್ಲಿ 6 ಪಂದ್ಯಗಳಲ್ಲಿ 32 ವಿಕೆಟ್ ಪಡೆದು ಮಿಂಚಿದ್ದಾರೆ. ಇನ್ನು ಆರ್ಸಿಬಿ ಖರೀದಿಸುವ ಮತ್ತೊಬ್ಬ ಯುವ ತಾರೆ ಎಂದರೆ ಅದು ವಿಹಾನ್ ಮಲ್ಹೋತ್ರಾ. 2026ರ ಭಾರತ ಅಂಡರ್-19 ವಿಶ್ವಕಪ್ ತಂಡದ ವೈಸ್ ಕ್ಯಾಪ್ಟನ್ ಆಗಿರುವ ವಿಹಾನ್ ಮಲ್ಹೋತ್ರಾ ಇತ್ತೀಚೆಗೆ ನಡೆದ ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಅಜೇಯ 109 ರನ್ ಬಾರಿಸಿದ್ದಾರೆ. ಟಾಪ್ ಆರ್ಡರ್ ಬ್ಯಾಟರ್ ಆಗಿರುವ ಇವರು ತಮ್ಮ ಬೌಲಿಂಗ್ ಮೂಲಕ ಕೂಡ ತಂಡಕ್ಕೆ ನೆರವಾಗಬಲ್ಲರು. ಇತ್ತೀಚೆಗೆ ಬಾಂಗ್ಲಾ ವಿರುದ್ಧ ಕೇವಲ 14 ರನ್ ನೀಡಿ 4 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಪಂಜಾಬ್ T20 ಲೀಗ್ ನಲ್ಲಿ 16ನೇ ವಯಸ್ಸಿನಿಂದಲೂ ಆಡುತ್ತಾ ಡೀಸೆಂಟ್ ಆವರೇಜ್ ಮೈಂಟೈನ್ ಮಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಆರ್ಸಿಬಿ ಖರೀದಿಸಿರುವ ಹೊಸ ಪ್ರತಿಭೆಗಳ ತಾಕತ್ತು ಏನು ಅನ್ನೋದನ್ನ. ಆರ್ಸಿಬಿಐ ಸ್ಕ್ವಾಡ್ ನೋಡಿದ್ರೆ ಆರ್ಸಿಬಿ ಎಕ್ಸಲೆಂಟ್ ನಿಂದ ಪರ್ಫೆಕ್ಷನ್ ಕಡೆಗೆ ಹೋಗುತ್ತಿದೆ ಅನ್ನೋದು ಸ್ಪಷ್ಟವಾಗಿದೆ. ಇಂಡಿಯನ್ ಕೋರ್ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ ಹಾಗೂ ಅನುಭವಿ ಆಟಗಾರರ ಮೇಲೆ ಪ್ರೆಷರ್ ಕಡಿಮೆಯಾಗಿದೆ. ನಿಮ್ಮ ಪ್ರಕಾರ ಈ ಬಾರಿ ಆಕ್ಷನ್ ನಲ್ಲಿ ಆರ್ಸಿಬಿಯ ಬೆಸ್ಟ್ ಖರೀದಿ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೂ ಈ ಬಾರಿಯ ಆರ್ಸಿಬಿಯ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು ಅನ್ನೋದನ್ನ ತಿಳಿಯಲು ಮೇಲಿನ ವಿಡಿಯೋವನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.